ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ. ಇವತ್ತಿನ ಒಂದು ಕಂಟೆಂಟ್ ಬಂದು ಎಲ್ಲವನ್ನು ನೀವು ಖರ್ಚು ಮಾಡಬೇಡಿ, ನಿಮ್ಮ ಭವಿಷ್ಯಕ್ಕೆ ಅಂತ ನೀವು ಉಳಿತಾಯ ಮಾಡಿ ಅನ್ನೋ ಒಂದು ಟಾಪಿಕ್. ಇದು ತುಂಬಾ ಚೆನ್ನಾಗಿದೆ ಕೇಳಕ್ಕಲ್ವಾ. ಸಾಮಾನ್ಯವಾಗಿ ನಾವು ಬಂದಿದ್ದೆಲ್ಲ ಖರ್ಚು ಮಾಡಿದ್ರೆ ಸ್ಯಾಟಿಸ್ಫೈಡ್. ಸೊ ಈ ತಿಂಗಳಲ್ಲಿ ನಾನು ಎಲ್ಲವನ್ನು ಖರ್ಚು ಮಾಡಿದ್ದೀನಿ, ನಾನು ಉಳಿತಾಯನೇ ಮಾಡಿಲ್ಲ. ಸೊ ನನ್ನ ಒಂದು ಅದು ಹಿರಿಮೆ ಅಥವಾ ಹೆಮ್ಮೆ ಅಂತ ನಾವು ಹೇಳ್ಕೊಳ್ತೇವೆ. ಅದು ಕರೆಕ್ಟ್ ತಪ್ಪ ಗೊತ್ತಿಲ್ಲ. ಸೊ ಅದು ನೀವ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನನ್ನ ಹತ್ರ ಏನು ಹಣನೇ ಇಲ್ಲ, ಮಂತ್ ಎಂಡ್ ಐ ಆಮ್ ಫುಲ್ಲಿ ನಿಲ್, ಝೀರೋ ಬ್ಯಾಲೆನ್ಸ್ ಅಂತ ಹೇಳೋದೊಂದು ಖುಷಿ. ಸೊ ಆ ತರ ಯಾರಿಗೆಲ್ಲ ಅಂತ ಅನಿಸ್ತಾ ಇದೆ, ಅದು ಕರೆಕ್ಟಾ ತಪ್ಪು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಸೇವಿಂಗ್ಸ್ ಈಸ್ ನಾಟ್ ಎ ಸ್ಯಾಕ್ರಿಫೈಸ್ ಅಲ್ವಾ. ಇಟ್ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಫಾರ್ ಯುವರ್ ಫ್ಯೂಚರ್. ನೀವು ಇವತ್ತು ಉಳಿತಾಯ ಮಾಡಿದ್ರೆ ನಿಮ್ಮ ಒಂದು ಫ್ಯೂಚರ್ ಅಲ್ಲಿ ನಿಮ್ಮ ಲೈಫ್ ಸೆಕ್ಯೂರ್ ಆಗಿರುತ್ತೆ. ಸೊ ನಾನು ಇವತ್ತು ಉಳಿತಾಯ ಮಾಡೋದಕ್ಕೆ ನನ್ನ ಎಲ್ಲಾ ತಿಂಡಿ ತಿನಿಸುಗಳನ್ನ ಬಿಟ್ಟಿದ್ದೀನಿ. ನಾನು ಹೋಟೆಲಲ್ಲಿ ಊಟನೇ ಮಾಡ್ತಾ ಇಲ್ಲ. ನಾನು 1 2 3 4 ಬಿಟ್ಬಿಟ್ಟಿದ್ದೀನಿ. ಸೊ ಅದನ್ನ ಬಿಟ್ಟು ಉಳಿತಾಯ ಮಾಡ್ತಾ ಇದ್ದೀನಿ. ಇದು ನಿಮಗೆ ನೀವು ಹೇಳ್ಕೊಳ್ಳುವಂತ ಪದ. ಆದರೆ ನಿಜವಾಗ್ಲೂ ನೀವು ಉಳಿತಾಯ ಮಾಡಿದ್ರೆ ನಿಮ್ಮ ಲೈಫ್ ಮುಂದಿನ ದಿನಗಳಲ್ಲಿ ಉಳಿಸುತ್ತೆ ಮತ್ತೆ ಬೆಳೆಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಇಫ್ ಯು ಸ್ಪೆಂಡ್ ಎವ್ರಿಥಿಂಗ್ ಟುಡೇ, ನೀವೇನಾದ್ರೂ ಎಲ್ಲವನ್ನು ಗಳಿಸಿದ್ದನ್ನೆಲ್ಲ ನೀವು ಖರ್ಚು ಮಾಡದಿದ್ರೆ ಇವತ್ತೇ, ಮುಂದಿನ ದಿನಗಳಲ್ಲಿ ಅದಕ್ಕೆ ನೀವು ಪ್ರೈಸ್ ಕಟ್ಬೇಕಾಗುತ್ತೆ. ಒಂದ್ ವೇಳೆ ನೀವು ಹುಷಾರಿಲ್ಲ ಅಂತಂದ್ರೆ ಅಥವಾ ಏನೋ ಒಂದು ಎಮರ್ಜೆನ್ಸಿ ಬಂತು ಅಂತ ಹೇಳಿದ್ರೆ ನಿಮ್ಮ ಹತ್ರ ₹1 ಕೂಡ ಕೈಯಲ್ಲಿರೋದಿಲ್ಲ. ಅವಾಗ ನೀವು ಯೋಚನೆ ಮಾಡ್ತೀರಾ, ನಾನು ಉಳಿತಾಯ ಮಾಡ್ಬೇಕಿತ್ತ, ಉಳಿತಾಯ ಮಾಡಬಾರ್ದಿತ್ತ, ಅಥವಾ ಎಲ್ಲವನ್ನೂ ಖರ್ಚು ಮಾಡಿದ್ದು ಒಳ್ಳೇದಾಯ್ತಾ, ಅಥವಾ ಉಳಿತಾಯ ಮಾಡ್ಬೇಕಿತ್ತ ಅಂತ ಅಲ್ವಾ ಸ್ನೇಹಿತರೆ. ಯೋಚನೆ ಮಾಡಿ. ಮತ್ತೆ ಇನ್ನೊಂದು ಪಾಯಿಂಟ್, ಒನ್ ಡೇ ಯುವರ್ ಫ್ಯೂಚರ್ ವಿಲ್ ಆಸ್ಕ್, ಅದಕ್ಕೆ ಕಂಟಿನ್ಯೂಷನ್ ಪಾಯಿಂಟ್, ಇವೆಲ್ಲವನ್ನು ಖರ್ಚು ಮಾಡ್ತಾ ಬಂದ್ರೆ ಮುಂದೊಂದು ದಿನ ನಿಮಗೆ ಒಂದು ಕ್ವಶನ್ ಕೇಳುತ್ತೆ. ಏನಾದ್ರೂ ನೀವು ಸಿಕ್ ಆದಾಗ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಅಥವಾ ಏನೋ ಒಂದು ತುಂಬಾ ಅಗತ್ಯತೆ ಇದೆ ನಾನು ತಗೊಳ್ಬೇಕು ಅಂದಾಗ ನಿಮ್ಮ ಹತ್ರ ಹಣ ಇರೋದಿಲ್ಲ. ಅವಾಗ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳುವಂತ ಒಂದು ಪಾಯಿಂಟ್ ಏನಂತಂದ್ರೆ, ನಾನು ಎಷ್ಟು ವರ್ಷ ದುಡಿದಂತಹ ಹಣ ಏನಾಯ್ತು, ಎಲ್ಲಿ ಖರ್ಚು ಮಾಡಿದೆ, ನಾನು ಉಳಿತಾಯ ಮಾಡಬಹುದಿತ್ತ ಅನ್ನೋ ಒಂದು ಕ್ವಶನ್ ನಿಮಗೆ ನೀವೇ ಹಾಕೊಳ್ಳುವಂತ ಸಮಯ. ಸೊ ಈ ತರ ಕ್ವಶನ್ ಹಾಕೊಳ್ಬಾರ್ದು ಅನ್ನೋ ಒಂದು ನಿಮ್ಮ ಮನಸ್ಥಿತಿ ಇದ್ರೆ ಇವತ್ತೇ ಈ ಕ್ಷಣಕ್ಕೆ ನೀವು ಉಳಿತಾಯ ಮಾಡೋದನ್ನ ಸ್ಟಾರ್ಟ್ ಮಾಡಿ, ಖರ್ಚನ್ನ ಕಡಿಮೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನೊಂದು ಪಾಯಿಂಟ್, ಯುವರ್ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ಯು ಡೋಂಟ್ ಸ್ಪೆಂಡ್ ಟುಡೇ ಆರ್ ನೌ. ಅಲ್ವಾ, ನೀವು ಇವತ್ತೇನು ಉಳಿತಾಯ ಮಾಡ್ತೀರಾ ಅದು ನಿಮ್ಮ ಫ್ಯೂಚರ್ ಕಾಯ್ತಾ ಇರುತ್ತೆ. ಬಿಕಾಸ್ ಆ ಹಣ ಖರ್ಚು ಮಾಡ್ಲಿಕ್ಕೆ ನಿಮಗೆ ಕಾಯ್ತಾ ಇರುತ್ತೆ, ಅಥವಾ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಕಾಯ್ತಾ ಇರುತ್ತೆ, ಅಥವಾ ನಿಮ್ಮ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಆ ಹಣ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ತರಹದ ಆದಾಯ ಇರ್ಬೋದು, ಅದು ಎಷ್ಟೇ ಆದಾಯ ಇರ್ಬೋದು, ₹10,000 ನೀವು ಲಕ್ಷ ಕೋಟಿ ದುಡಿಮೆ ಮಾಡ್ತಾ ಇರೋಂಥದ್ದಾಗಿರ್ಬೋದು. ಸೊ ಎಲ್ಲವನ್ನು ನೀವು ಖರ್ಚು ಮಾಡಬೇಡಿ, ಭವಿಷ್ಯಕ್ಕಾಗಿ ಉಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಕಂಟೆಂಟ್. ಸೊ ಇವತ್ತಿನ ಕಂಟೆಂಟ್ ಬಗ್ಗೆ ಹೇಳೋಕ್ಕೂ ಮುಂಚೆ ನಾನು ಸ್ನೇಹಿತರಿಗೆ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮತ್ತೊಮ್ಮೆ, ಡೋಂಟ್ ಸ್ಪೆಂಡ್ ಇಟ್ ಆಲ್, ಸೇವ್ ಯುವರ್ ಫ್ಯೂಚರ್. ಸೊ ಮೊದಲನೇ ಪಾಯಿಂಟು, ಪ್ರಿಪೇರ್ ಫಾರ್ ಎಮರ್ಜೆನ್ಸೀಸ್. ಸೇವಿಂಗ್ಸ್ ಮನಿ ಹೆಲ್ಪ್ you to handle unexpected expenditure like medical needs or repair. ಮನೆಯಲ್ಲಿ ಆಗುವಂತ ಸಣ್ಣ ಪುಟ್ಟ ಖರ್ಚುಗಳಿಗಾಗಿರ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು. ನಾಳೆ ಬೆಳಿಗ್ಗೆ ನಿಮ್ಮ ಮನೆಯಲ್ಲಿ ಒಂದು ಟ್ಯಾಪ್ ಮುರಿದೋಯ್ತು ಅಂತ ಇಟ್ಕೊಳ್ಳಿ, ನಲ್ಲಿದ್ದು ಟ್ಯಾಪ್, ನಿಮ್ಮ ಹತ್ರ ಹಣ ಇಲ್ಲ, ಏನ್ ಮಾಡ್ತೀರಾ? ಏನೋ ಒಂದು ತಾತ್ಕಾಲಿಕವಾಗಿ ಒಂದು ಕಡ್ಡಿನೋ ಬಟ್ಟೆನೋ ತುರುಕಿಡ್ತೀರಾ, ಬಟ್ ಅದು ಎಷ್ಟು ಸಮಯ ಮಾಡಕ್ಕಾಗಲ್ಲ. ಸೊ ಅಥವಾ ನಿಮ್ಮಲ್ಲಿ ಕಾರ್ ಇದ್ರೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಸಣ್ಣ ಮೈನರ್ ಆಕ್ಸಿಡೆಂಟ್ ಆಯ್ತು, ಕಾರ್ ರಿಪೇರಿ ಮಾಡ್ಬೇಕು, ನಿಮ್ಮ ಹತ್ರ ಹಣ ಉಳಿತಾಯ ಇಲ್ಲ, ಏನ್ ಮಾಡ್ಬೇಕು? ಸೊ ಈ ಒಂದು ಆಂಗಲ್ ಅಲ್ಲಿ ಯೋಚನೆ ಮಾಡಿ ನೋಡಿ,
ನಾನು ಉಳಿತಾಯ ಮಾಡಬೇಕಾ, ಉಳಿತಾಯ ಮಾಡಬಾರ್ದಾ ಅಂತ. ಇಲ್ಲ ನಾನು ಉಳಿತಾಯ ಮಾಡಲೇಬೇಕು ಅಂದ್ರೆ ಸ್ಟಾರ್ಟ್ 10 to 20% ಆಫ್ ದ ಯುವರ್ ಇನ್ಕಮ್ ಸೇವಿಂಗ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೆಕ್ಯೂರ್ ಯುವರ್ ಫ್ಯೂಚರ್. ರೆಗ್ಯುಲರ್ ಸೇವಿಂಗ್ಸ್ ಕ್ಯಾನ್ ಸಪೋರ್ಟ್ ಯು ಲಾಂಗ್ ಟರ್ಮ್ ಗೋಲ್ಸ್ ಲೈಕ್ ಬೈಯಿಂಗ್ ಎ ಹೌಸ್ ಆರ್ ರಿಟೈರ್ಮೆಂಟ್ ಬೆನಿಫಿಟ್. ನಿಮ್ಮ ರೆಗ್ಯುಲರ್ ಸೇವಿಂಗ್ಸ್ ಐದರ್ ಇಟ್ ಈಸ್ 5,000 ಆಗಿರ್ಬೋದು, 10,000 ಆಗಿರ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮಗೆ ಒಂದು ದೊಡ್ಡ ಮೊತ್ತ ಸಿಗುತ್ತೆ. ಸೊ ಯು ಹ್ಯಾವ್ ಟು ಇನ್ವೆಸ್ಟ್ ಲಾಂಗ್ ಟರ್ಮ್ ಸೇವಿಂಗ್ಸ್. ಐದರ್ ಇಟ್ ಈಸ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಆರ್ ನಿಮ್ಮ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ PPF ಹೂಡಿಕೆ ಮಾಡುವಂಥದ್ದಾಗಿರ್ಬೋದು. ಸೊ ನೀವು ಲಾಂಗ್ ಟರ್ಮ್ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮಗೆ ಮೋರ್ ಹಣ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್, ರೆಡ್ಯೂಸ್ ಯುವರ್ ಫೈನಾನ್ಷಿಯಲ್ ಸ್ಟ್ರೆಸ್. ಯಾವಾಗ ಇಫ್ ಯು ಆರ್ ಸೇವ್ ದ ಮನಿ ರೆಗ್ಯುಲರ್ಲಿ ವಿತ್ ಲಾಂಗ್ ಟರ್ಮ್, ಅವಾಗ ನಿಮಗೆ ನಿಮ್ಮ ಪೀಸ್ ಆಫ್ ಮೈಂಡ್ ಇರುತ್ತೆ. ನೀವು ಉಳಿತಾಯನೇ ಮಾಡ್ತಾ ಇಲ್ಲ, ಬಂದಿದ್ದ ಹಣ ಖರ್ಚಾಗ್ತಾ ಇದೆ. ನಿಮಗೆ ಆಫ್ಟರ್ 50 ಏಜ್ ಆಯ್ತು ಅಂತ ಅನ್ಕೊಳ್ಳಿ, ನಿಮ್ಮ ಹತ್ರ ಏನು ₹1 ಉಳಿತಾಯ ಇಲ್ಲ. ಸಡನ್ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಯ್ತು, ಮೆಡಿಕಲ್ ಎಕ್ಸ್ಪೆಂಡಿಚರ್ ಬಂತು, ಅಥವಾ ನಿಮ್ಮ ತುಂಬಾ ಆತ್ಮೀಯರಿಗೋ, ಅಥವಾ ನಿಮ್ಮ ವೈಫಿಗೋ, ಅಥವಾ ನಿಮ್ಮ ಹಸ್ಬೆಂಡಿಗೋ, ಅಥವಾ ನಿಮ್ಮ ಮಕ್ಕಳಿಗೋ ಏನಾಯ್ತು, ಏನ್ ಮಾಡ್ತೀರಾ? ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ಸೂಕ್ಷ್ಮವಾದಂತಹ ವಿಚಾರ. ನೀವು ಒಮ್ಮೆ ಯೋಚನೆ ಮಾಡಿ, ನಾನು ಉಳಿತಾಯ ಮಾಡ್ಬೇಕಾ, ಉಳಿತಾಯ ಮಾಡಬಾರ್ದಾ, ಮಾಡಿದ್ರೆ ಎಷ್ಟು ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ಉಳಿತಾಯ ಮಾಡೋದಕ್ಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾನು ತುಂಬಾ ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ನಾನು ತುಂಬಾ ಹೆಚ್ಚು ಆದಾಯ ನಿಮ್ಗೆ ಏನ್ ಬಂದಿರುತ್ತೆ ಅದರಲ್ಲಿ ಉಳಿತಾಯ ಮಾಡಿ ಮಿನಿಮಮ್ 20% ಅಂತ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಸಾಮಾನ್ಯವಾಗಿ ಹೇಳಿರ್ತೀನಿ. ನೋಡಿ, ನೀವು ನಿಮ್ಮ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯೋಚನೆ ಮಾಡಿ. ಒಂದಲ್ಲ ಎರಡು ಕಡೆ ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಯಾವುದು ಬೆನಿಫಿಟ್ ಅಂತ ಅನ್ಸುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ ಒಂದೇ ಮಂತ್ರ ಏನಂತಂದ್ರೆ ಸೇವಿಂಗ್ಸ್ 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 ಸೇವಿಂಗ್ಸ್. ನೀವು ಯಾವತ್ತು ಆದಾಯ ಗಳಿಸಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ನೆಕ್ಸ್ಟ್ ಪಾಯಿಂಟ್ ಸೇವಿಂಗ್ಸ್. ಎಕ್ಸ್ಪೆಂಡಿಚರ್ ಗಿಂತ ಮೊದಲು ಸೇವಿಂಗ್ಸ್ ಅಂತ ಪದನ ನೀವು ಬಳಸಿ, ಆಮೇಲೆ ಎಕ್ಸ್ಪೆಂಡಿಚರ್ ನ ಪದನ ಉಪಯೋಗಿಸಿ. ಸೊ ಬಿಲ್ಡ್ ಫೈನಾನ್ಷಿಯಲ್ ಡಿಸಿಪ್ಲಿನ್ಸ್. ಸೇವಿಂಗ್ಸ್ ರೆಗ್ಯುಲರ್ ಹೆಲ್ಪ್ ಯು ಟು ಕಂಟ್ರೋಲ್ ಅನ್ನೆಸೆಸರಿ ಸ್ಪೆಂಡಿಂಗ್ಸ್. ನೀವು ಉಳಿತಾಯ ಹೆಚ್ಚು ಮಾಡ್ದಂಗೆ ಹೋದಾಗ ನಿಮಗೆ ಅನವಶ್ಯಕವಾಗಿ ಬೈ ಮಾಡುವಂಥದ್ದಾಗಿರ್ಬೋದು, ಅಥವಾ ಮ್ಯಾಕ್ಸಿಮಮ್ ಬೈ ಮಾಡುವಂಥದ್ದೇ. ಏನೋ ಆಫರ್ ಅಲ್ಲಿ ಬಿಟ್ಟಿದ್ದಾರೆ, ಸೊ ಇದು ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಡೆಕೋರೇಟಿವ್ ಆಗಿದೆ ಅಂತ ಹೇಳಿ ಬೈ ಮಾಡೋದನ್ನ ಸ್ಟಾಪ್ ಮಾಡ್ತೀರಾ ನೀವು ಉಳಿತಾಯ ಮಾಡೋದನ್ನ ಕಂಟಿನ್ಯೂಷನ್ ಇದ್ದಾಗ. ಕ್ರಿಯೇಟ್ ಆಪರ್ಚುನಿಟೀಸ್. ಸೇವಿಂಗ್ಸ್ ಕ್ಯಾನ್ ಹೆಲ್ಪ್ ಯು ಟು ಇನ್ವೆಸ್ಟ್, ಸ್ಟಾರ್ಟ್ ಬಿಸ್ನೆಸ್ ಟು ಅಚೀವ್ ಯುವರ್ ಡ್ರೀಮ್ಸ್. ನೀವು ಒಂದು ಕಾರ್ ಅಥವಾ ಒಂದು ಬೈಕ್ ಅಥವಾ ಒಂದು ಸೈಕಲ್ ತಗೊಳ್ಬೇಕು ಅಂತ ಏನೋ ಒಂದು ಆಸೆ ಇರುತ್ತೆ. ಆ ಸಣ್ಣ ಸಣ್ಣ ಒಂದು ಸೇವಿಂಗ್ಸ್ ನಿಮಗೆ ಒನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅದನ್ನ ತಗೊಳಕ್ ಅವಕಾಶ ಮಾಡಿಕೊಡುತ್ತೆ. ಸೊ ಸಾಲ ಮಾಡಿ ತಗೊಳ್ಳೋದಕ್ಕಿಂತ ನೀವು ಉಳಿತಾಯ ಮಾಡಿ ತಗೊಳ್ಳೋದ್ರಲ್ಲಿ ತುಂಬಾ ಏನು ಗೌರವ ಇರುತ್ತೆ, ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಲೋನ್ ಕಟ್ಟಬೇಕು ಅಂತ ಹೇಳಿ ತಲೆಬಿಸಿ ಇರೋದಿಲ್ಲ, ಅಥವಾ ಇಂಟ್ರೆಸ್ಟ್ ಕಟ್ಟಬೇಕು ಅಂತ ತಲೆಬಿಸಿ ಇರಲ್ಲ, ಅಥವಾ 10th ಬಂತು ಅಂದ್ರೆ ಹೆಂಗಪ್ಪ ಲೋನ್ ಕೊಟ್ಟೋದು ಅನ್ನೋ ಒಂದು ಕಿರಿಕಿರಿನೇ ಇರಲ್ಲ. ಸೊ ನಿಮ್ಮ ಉಳಿತಾಯದಲ್ಲಿ ನೀವು ಏನ್ ಬೇಕಿದ್ರೆ ತಗೊಳ್ಬೋದು, ಏನ್ ಬೇಕಿದ್ರೆ ಗಳಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಉದಾಹರಣೆಗೆ ಇಲ್ಲಿ 2 ಸ್ಟೋರಿ ತಗೊಂಡಿದ್ದೀನಿ. ಆ 2 ಸ್ಟೋರಿ ಸ್ಮಾಲ್ ಸೇವಿಂಗ್ಸ್, ಏನ್ ತುಂಬಾ ದೊಡ್ಡ ಸೇವಿಂಗ್ಸ್ ಅಲ್ಲ. ನಾನು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ನಾನು ಯಾವತ್ತೂ ಕೂಡ ಗೈಡ್ ಮಾಡೋದಿಲ್ಲ. ಬಿಕಾಸ್ ನಾನು ಮಾಹಿತಿ ಕೊಡುವಂಥದ್ದು ಮಿಡಲ್ ಕ್ಲಾಸ್ ಅಲ್ಲಿ ಇರುವಂತ ಪೀಪಲ್ಸ್ಗಳು. ಅವ್ರು ಈಗ ತಾನೇ ನನ್ನ ಇನ್ಕಮ್ ಆದಾಯ ಸ್ಟಾರ್ಟ್ ಆಗಿದೆ, ನಾನು ಹೇಗೆ ಉಳಿತಾಯ ಮಾಡಬೇಕು ನನಗೆ ಗೊತ್ತಿಲ್ಲ ಅನ್ನೋರಿಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಯಾವಾಗ ಮಿಡಲ್ ಕ್ಲಾಸ್ ಪೀಪಲ್ಸ್ಗಳು ಅಥವಾ ಒಂದು ಲೆವೆಲ್ ಅಲ್ಲಿ ಇರುವಂತ ಪೀಪಲ್ಸ್ಗಳು ಏನಿದ್ರೆ ಅವರು ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಫ್ಯೂಚರ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ಎಕ್ಸಾಂಪಲ್ಸ್ ನೋಡಿ. ರಮೇಶ್ ಅನ್ನೋರು ಪ್ರತಿದಿನ ₹20 ಖರ್ಚು ಮಾಡ್ತಾ ಹೋಗ್ತಾರೆ. ಸೊ ಏನಕ್ಕೆ? ಟೀ ಸ್ನಾಕ್ಸ್ಗೆ, ಒಂದು ಸಿಗರೇಟ್, ಒಂದು ಟೀ, ಅದಕ್ಕೆ ಯೂಶುವಲ್ ಆಗಿ ಡೈಲಿ ₹20 ಖರ್ಚು ಮಾಡ್ತಾ ಹೋಗ್ತಾರೆ. ಸೊ ಅದೇ ರಮೇಶ್ ಇಫ್ ಹಿ ಸೇವ್ಸ್ ₹20 ಡೈಲಿ, ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? ₹7,000 ಆಗುತ್ತೆ. ಸ್ಮಾಲ್ ಸೇವಿಂಗ್ಸ್, ಇದೇನು ದೊಡ್ಡ ಹಣ ಅಲ್ಲ. ದಿನಕ್ಕೆ
ರೂಪಾಯಿ. ಸೊ 1 ವರ್ಷಕ್ಕೆ 7,000 ರೂಪಾಯಿ ಆಗುತ್ತೆ. ಸೊ ಈ 7,000 ರೂಪಾಯಿ ಏನಕ್ಕೆ ಬೇಕಾದ್ರೂ ಆಗಿರ್ಬೋದು. ಎಮರ್ಜೆನ್ಸಿಗೆ ಆಗಿರ್ಬೋದು, ಮನೆಯಲ್ಲಿ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಗಿರ್ಬೋದು, ಅಥವಾ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ ಆಗಿರ್ಬೋದು, ಅಥವಾ ವಾಟರ್ ಬಿಲ್, ಎಲೆಕ್ಟ್ರಿಸಿಟಿ ಆ ಮಂತಿನ ಒಂದು ರೇಷನಿಗೆ ಆಗಿರ್ಬೋದು. ಸೊ ಈ ಒಂದು 7,000 ರುಪೀಸ್ ಯಾರು ಫ್ರೀ ಆಗಿ ಕೊಡೋದಿಲ್ಲ. ಸೊ ಅವ್ರು ಮಾಡ್ತಕ್ಕಂಥ ಖರ್ಚಲ್ಲಿ ಒಂದು ಸಣ್ಣ ಭಾಗ, ಒಂದು 20 ರೂಪಾಯಿನ ಡೈಲಿ ಉಳಿಸ್ತಾ ಬಂದ್ರೆ 7,000 ರುಪೀಸ್ ಉಳಿತಾಯ. ಸೊ ಅದೇ ತರ ಇನ್ನೊಂದು ಸ್ಟೋರಿ, ಲಕ್ಷ್ಮಿ ಸೇವ್ಸ್ 500 rupees every month ಫ್ರಮ್ ಹರ್ ಸ್ಯಾಲರಿ. ಇನ್ ಎ ಫ್ಯೂ ಡೇಸ್ ಅಥವಾ ಒಂದು ವರ್ಷ ಲಕ್ಷ್ಮಿ ಅನ್ನೋರು ಉಳಿತಾಯ ಮಾಡ್ತಾ ಬಂದ್ರು. ಸೊ ಆ ಒಂದು ವರ್ಷಕ್ಕೆ ಏನೆಲ್ಲ ಆಯ್ತಲ್ಲ, ಆ ಒಂದು ಹಣ ಅವರ ಮಗುಗೆ ಫೀಸ್ ಕಟ್ಲಿಕ್ಕೆ ಅವಕಾಶ ಸಿಕ್ತು. ಸಾಮಾನ್ಯವಾಗಿ ಏಪ್ರಿಲ್, ಮೇ, ಜೂನ್ ಬಂತು ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಲೋನ್ ತಗೊಳ್ಳೋಂಥದ್ದಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋಂಥದ್ದಾಗಿರ್ಬೋದು, ಅಥವಾ ಇಂಡಿವಿಜುವಲ್ ಲೋನ್, ಅಥವಾ ಆತರ ಸಾಮಾನ್ಯವಾಗಿ ಸ್ವಲ್ಪ ಸಾಲ ತಗೊಂಡು ಕಟ್ಟುವಂಥದ್ದು ತುಂಬಾ ಜನದ್ದು ಈ ಒಂದು ಕೊರತೆ ಇರುತ್ತೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಉಳಿತಾಯ ಎಲ್ಲೂ ಮಾಡಿರಲ್ಲ, ಅಥವಾ ನನಗೆ ಫೀಸ್ ಕಟ್ಟಬೇಕು ಅಂತ ಗೊತ್ತಿದ್ರು ಕೂಡ ನಾವು ಸೇವಿಂಗ್ಸ್ ಮಾಡೋದಿಲ್ಲ. ಕಾರಣ ಇಷ್ಟೇ, ಆ ಒಂದು ಆದಾಯ ಏನ್ ಬಂದಿರುತ್ತೆ, ದೇರ್ ಇಸ್ ನೋ ಪ್ಲಾನ್, ಬಡ್ಜೆಟ್ ಇರಲ್ಲ, ಬಂದಿದ್ ಪೂರ್ತಿ ಖರ್ಚು ಮಾಡ್ಬಿಡ್ತೀವಿ. ನಿಮಗೆ 50,000 ರೂಪಾಯಿ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ, ಅಥವಾ 20,000 ರೂಪಾಯಿ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಅದರಲ್ಲಿ 1,000 ರೂಪಾಯಿನೋ 2,000 ರೂಪಾಯಿನ ತೆಗ್ದಿಟ್ಬಿಡಿ. ನನ್ನ ಸಂಬಳ 18,000 ರೂಪಾಯಿ ಅಷ್ಟೇನೆ, 18,000 ರೂಪಾಯಿದಲ್ಲಿ ನಾನು ಖರ್ಚು ಮಾಡಬೇಕು ಅಂತ ನೀವು ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಆ 18,000 ರೂಪಾಯಿ ಖರ್ಚು ಮಾಡಕ್ ಸ್ಟಾರ್ಟ್ ಮಾಡಿ. ಆ 2,000 ರೂಪಾಯಿನ ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ಆ ಒಂದು 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ, 12 24,000 ರೂಪಾಯಿ ಉಳಿತಾಯ ಆಗುತ್ತೆ. ಸೊ 1 ಇನ್ಸ್ಟಾಲ್ಮೆಂಟ್ ಫೀಸ್ ಮಕ್ಕಳಿಗೆ ಕಟ್ಟಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನೀವು ಬೇರೆ ಕಡೆ ಲೋನ್ ತಗೊಳಕ್ಕೆ ಹೋಗ್ಲಿಕ್ಕಿಲ್ಲ, ಅಥವಾ ಇಂಟ್ರೆಸ್ಟ್ ಕಟ್ಟಬೇಕು ಅಂತ ನಿಮ್ಗೆ ತಲೆಬಿಸಿ ಇಲ್ಲ, ಲೋನ್ ರೀಪೇಮೆಂಟ್ ಮಾಡ್ಬೇಕು ಅಂತ ತಲೆಬಿಸಿ ಇಲ್ಲ. ನೀವು ದುಡಿಮೆ ಮಾಡಿದಂತಹದಲ್ಲಿ ನೀವು ಉಳಿತಾಯ ಮಾಡಿದ್ದು 24,000 ರೂಪಾಯಿ ಸೀದಾ ಹೋಗಿ ನಿಮ್ಮ ಮಕ್ಕಳ ಫೀಸ್ ಕಟ್ಟಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದರಲ್ಲಿ ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ ಸ್ನೇಹಿತರೆ. ನೀವು ಡಿಸಿಷನ್ ತಗೊಳ್ಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಇಷ್ಟೇ. ಐದರ್ ಇಟ್ ಈಸ್ 10 ರೂಪಾಯಿ ಆಗ್ಲಿ, 20 ರೂಪಾಯಿ ಆಗ್ಲಿ, 1 ರೂಪಾಯಿ ಆಗ್ಲಿ, ನಿರಂತರವಾಗಿ ನೀವು ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡಿ. ಆ ಹಣ ಉಳಿತಾಯ ಮಾಡಿದ್ದನ್ನ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ, ಅಥವಾ ಸ್ಕೂಲ್ ಫೀಸ್ ಕಟ್ಟೋ ಸಮಯದಲ್ಲಿ, ಅಥವಾ ಯೂನಿಫಾರ್ಮ್ ಪರ್ಚೇಸ್ ಮಾಡೋ ಸಮಯದಲ್ಲಿ ಆ ಹಣನ ಉಪಯೋಗಿಸಿ. ಚಿಕ್ಕ ಚಿಕ್ಕ ಉಳಿತಾಯ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮಗೆ ಬೆನಿಫಿಟ್ ಕೊಡುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಡೋಂಟ್ ಸ್ಪೆಂಡ್ ಇಟ್ ಆಲ್, ಸೇವ್ ಫಾರ್ ದ ಫ್ಯೂಚರ್. ವೆದರ್ ಇಟ್ ಈಸ್ ಎಜುಕೇಶನ್ ಆಗಿರ್ಬೋದು, ಕಾರ್ ರಿಪೇರ್ ಆಗಿರ್ಬೋದು, ಹೋಮ್ ರಿಪೇರ್ಸ್ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್, ನಿಮಗೆಲ್ಲ ಗೊತ್ತಿದೆ, ನಾನು ಹೇಳ್ಬೇಕು ಅಂತಿಲ್ಲ. ಓನ್ಲಿ ಥಿಂಗ್ ಇಸ್ ಉಳಿತಾಯ ಮಾಡಿ ಉಳಿತಾಯ ಮಾಡಿ ಉಳಿತಾಯ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು. ನನ್ನ ವಿಡಿಯೋನ ನೋಡಿದ್ದಕ್ಕೆ, ನೀವು ಕಮೆಂಟ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಮತ್ತೆ ಹೊಸ ಹೊಸ ವಿಡಿಯೋಗಳನ್ನ ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಕಂಟೆಂಟ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.